ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ದಾಂಡೇಲಿಯಲ್ಲಿ ಅತ್ಯಂತ ವರ್ಣರಂಜಿತವಾಗಿ ಹಾಗೂ ಉತ್ಸಾಹಭರಿತವಾಗಿ ಜರುಗಿದ ದಾಂಡೇಲಿ ಪ್ರೀಮಿಯರ್ ಲೀಗ್ ಸಮಿತಿಯ 5ನೇ ಆವೃತ್ತಿಯ ಕ್ರಿಕೆಟ್ ಪಂದ್ಯಾವಳಿಯ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಭಾಗವಹಿಸಿದ ತಂಡಗಳಿಗೆ ಶುಭ ಕೋರಲಾಗಿದೆ. ಈ ಪಂದ್ಯಾವಳಿ ಯುವ ಕ್ರೀಡಾಪಟುಗಳಿಗೆ ತಮ್ಮ ಪ್ರತಿಭೆ ಪ್ರದರ್ಶಿಸಲು ಉತ್ತಮ ವೇದಿಕೆಯಾಗಿದ್ದು, ಕ್ರೀಡಾ ಮನೋಭಾವನೆ, ಶಿಸ್ತು ಹಾಗೂ ಸಹಕಾರದ ಮೌಲ್ಯಗಳನ್ನು ಬೆಳೆಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ದಾಂಡೇಲಿ ಪ್ರೀಮಿಯರ್ ಲೀಗ್ ಹಂತವಾಗಿ ಬೆಳೀತಾ ಇದ್ದು, ಮುಂದಿನ ದಿನದಲ್ಲಿ ರಾಜ್ಯ ಮಟ್ಟದ ಗಮನ ಸೆಳೆಯುವ ಟೂರ್ನಿಯಾಗಲಿ ಅಂತ ಆಶಿಸ್ತೀನಿ ಎಂದಿದ್ದಾರೆ. विश्व में ही बहुत पॉपुलर गेम है. ऑस्ट्रेलिया, वेस्ट इंडीज, पाकिस्तान, इंडिया और कौन सा, श्रीलंका, साउथ अफ्रीका, न्यूजीलैंड, इंग्लैंड, अफगानिस्तान, कीनिया इंडस्ट्री स्टेट, बांग्लादेश सब क्यों है? कभी बना एंट्री मुश्किल और स्प्लिटेड मैच. लेकिन एथलेट्स हो या क्रिकेट, हॉकी, बैडमिंटन, टेनिस, कोई गेम में हो, ये इंसान में मोहब्बत, प्यार जुड़ाती है. हमारी जो यंगर जनरेशन है अभी बचपन से ही जो आपको खेलना है उसमें इंटरेस्ट लेती है. छोटे छोटे बच्चे भी क्रिकेट खेलते हैं. हम भी पुराने जमाने में जब वो छोटे बच्चे थे तब क्रिकेट, ये बैकग्राउंड आने के बाद मेरे को हिरन पढ़ने की याद आती है. ये बहुत बड़ी अच्छी इंडस्ट्री थी. हिरन मेरे अच्छे पर्सनल फ्रेंड थे. भरत भाई भी, छोटे भाई भी हमारे अच्छे दोस्त थे. अभी बेंगलुरु में कन्नड़ का क्रिकेट स्टेडियम में होता है, उधर मैं मेंबर ही हूँ. तो आपको इनविटेशन पास मैच का आता है, लेकिन अभी समय के कम होने से जाके 8-10 घंटे बैठना थोड़ा मुश्किल होता है. तो कभी कभी लगाकर टीवी में देखते हैं. ಮತ್ತು ಕ್ರಿಕೆಟ್ದಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಒಬ್ಬ ವ್ಯಕ್ತಿನ ನೋಡಿಲ್ಲ. ಒನ್ ಗೇಮ್ ವಿಚ್ ಇಸ್ ಸೋ ಪಾಪ್ಯುಲರ್, ಎವ್ರಿಬಡಿ ಲೈಕ್ಸ್ ಕ್ರಿಕೆಟ್. मैंने जरूर से ज्यादा बात की है. ಫೈನಲ್ಸ್ ಇದೆ, ಆಮೇಲೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಕೂಡ ನಡೀತದೆ. ನಂದು ಮೈಂಡ್ ಎಲ್ಲ ಅಲ್ಲಿದೆ. ಯಾಕಂದ್ರೆ ಕ್ರಿಕೆಟ್ ನೋಡೋಣ. ಈಗಾಗಲೇ RV ದೇಶಪಾಂಡೆ ಸಾಹೇಬರು ಈಗಾಗಲೇ ಶತಕ ಬಾರಿಸಿದ್ದಾರೆ. 18 ಬಾಲಲ್ಲಿ 100 ರನ್ ಹೊಡಿದ್ದಾರೆ. ಯಾಕಂದ್ರೆ ಅವ್ರದ್ದು ಸ್ಪೀಚ್ ತುಂಬಾ ಅದ್ಭುತವಾಗಿತ್ತು. ಅವರು ಹಿರಿಯರು ಕೂಡ. ಯಾಕಂದ್ರೆ ನಾನು 2007ರಲ್ಲಿ ನಾನು ರಾಜಕಾರಣಕ್ಕೆ ಸೇರಿದೆ, ಜದ್ದಾಜಲ್ ಸರ್ಕಿಲ್. ಅವಾಗ ಸ್ಟೇಟ್ ಪ್ರವಾಸ ಮಾಡಬೇಕಾದ್ರೆ ದೇವೇಗೌಡರ ಕಾರಲ್ಲಿ ನಾನಿದ್ದೆ, ಪ್ರಧಾನಿ ಮಂತ್ರಿಗಳು. ಅವರು ದೇಶಪಾಂಡೆ ಸಾಹೇಬ್ರ ಬಗ್ಗೆ ಇರುವಂತ ಅಭಿಮಾನ ಇವತ್ತು ನಾನು ನೆನ್ಸ್ಕೊಂಡ್ರೆ ತುಂಬಾ ಖುಷಿ ಆಗ್ತದೆ. ಅವರು ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು, ನನಗೆ ಗೊತ್ತಿಲ್ಲ, ಅವ್ರು ಆಗಬೇಕಾಗಿದೆ. ಇವಾಗ ಕ್ರಿಕೆಟ್ ಅಲ್ಲಿ ಗಾಡ್ ಆಫ್ ಕ್ರಿಕೆಟ್ ಸಚಿನ್ ಏನಂತ ಕರಿತೀವಿ ಅಂದ್ರೆ, ಇಂಡಿಯಾದ ಗಾಡ್ ಆಫ್ ಪೊಲಿಟಿಷಿಯನ್ ಅಂದ್ರೆ ನಾವು RV ದೇಶಪಾಂಡೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಒಂದು ಪೊಲಿಟಿಕ್ಸ್ ಫೀಲ್ಡ್ ಅಲ್ಲಿ ಇರೋದ್ರಿಂದ ನನಗೆ ಒಂದು ಇವತ್ತೇನಾದ್ರೂ ಒಂದು ಲೀಡರ್ ಅಂತ ಇದ್ರೆ ಅದು RV ದೇಶಪಾಂಡೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವ್ರು ನೋಡಾಗ್ಬೋದು, ಇವತ್ತು 7 ಸಲ ಸತತವಾಗಿ ಅವ್ರು ಗೆದ್ದಿದ್ದಾರೆ. ಅವರು ಒಂದು ಕಪ್ಪು ಚಿಕ್ಕೆ ಇಲ್ಲ. ಇವತ್ತು ಯಾರಾದ್ರೂ ರಾಜಕಾರಣಿಗಳಿದ್ರೆ ಅವ್ರನ್ನ ಫಾಲೋ ಮಾಡ್ಬೇಕಂತ ನಿಮ್ಮಲ್ಲಿ ನಾನು ಕೇಳ್ತೀನಿ. ಯಾಕಂದ್ರೆ ನಾನು ಅವ್ರ ಪಕ್ಕದಲ್ಲಿ ಇವತ್ತು ಕೂತಿರೋಕ್ಕೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಯಾಕಂದ್ರೆ ನಮ್ಮ ತಂದೆ ತಾಯಿರು ಮಾಡಿದಂತ ದಾನ ಧರ್ಮದಿಂದ ಇರ್ಬೋದು, ಒಂದು ವೇದಿಕೆಯಲ್ಲಿ ಅವ್ರ ಪಕ್ಕ ವೇದಿಕೆಯನ್ನು ಹಂಚ್ಕೊಳ್ತಾ ಇದ್ದೀನಿ. ಅದಲ್ಲದೆ ನಾನು ಇದನ್ನು ಬೆಳಗ್ಗೆಯಿಂದ ನೋಡ್ತಾ ಇದ್ದೆ ನಿಮ್ಮ ಯೂಟ್ಯೂಬ್ ಅಲ್ಲಿ. ಕ್ರಿಕೆಟ್ ತುಂಬಾ ಅದ್ಭುತವಾಗಿ ಇದೆ. ಇದನ್ನು ಕೂಡ ತುಂಬಾ ಅದ್ಭುತವಾಗಿ ಆರ್ಗನೈಸ್ ಮಾಡಿದ್ದಾರೆ ಆಡಳಿತ ಮಂಡಳಿಯವರು. ಅವ್ರಿಗೆ ಕೂಡ ನಾನು ತಲೆಬಾಗಿ ನಮಸ್ಕರಿಸ್ತೀನಿ. ಅಷ್ಟು ಈಸಿ ಅಲ್ಲ ಒಂದು ಆರ್ಗನೈಸ್ ಮಾಡೋದು. ಇದು ನೋಡಿ, ನಾವು KPL ನೋಡ್ತಾ ಇದ್ವು, KPL ನಾವು ಆರ್ಗನೈಸ್ ಮಾಡಿದೀವಿ. ಬಟ್ ಇವತ್ತು ನೋಡಿ, ಇವತ್ತು ದಾಂಡೇಲಿ ಜನ
ಇವತ್ತು ಕ್ರಿಕೆಟ್ ಎಷ್ಟು ಇಂಟ್ರೆಸ್ಟ್ ಇದೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಈ ದಾಂಡೇಲಿಯಿಂದ ಮುಂದಿನ ದಿನಗಳಲ್ಲಿ ಭಾರತಕ್ಕೆ IPL ಆಡಲಿ ಅಂತ ಹೇಳ್ತಾ ನನ್ನ ಕೈಲಾದಂಥದ್ದು ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಇಲ್ಲಿ ಅನಿಲ್ ಕೂಡ ಇದ್ದಾರೆ, ಅವರು ಕೂಡ ಅಕಾಡೆಮಿ ನಡೆಸ್ತಾ ಇದ್ದಾರೆ, ಅವರು ಸಮ್ಮರ್ ಕ್ಯಾಂಪ್. ಸಮಾರಂಭದಲ್ಲಿ ಬಿಸಿಸಿ ಅಧ್ಯಕ್ಷರು, ಭಾರತದ ಕ್ರಿಕೆಟ್ ಹಾಗೂ ಕರ್ನಾಟಕ ರಣಜಿ ತಂಡದ ಮಾಜಿ ಆಟಗಾರರು ಆದ ದೊಡ್ಡ ಗಣೇಶ್, ಕಾಗದ ಕಾರ್ಖಾನೆಯ ಕಾರ್ಯನಿರ್ವಾಹಕ ನಿರ್ದೇಶಕರು ಕೆಸಿಎ ಸದಸ್ಯರು ರಾಜು ಬಿಚೋಳ್ಳಿ, ತಹಸೀಲ್ದಾರ್ ಆದ ಶೈಲೇಶ್ ಪರಮಾನಂದ, ಮೋಹನ್ ಹಲ್ವಾಯ್, ಕನ್ನಡ ಸಾಹಿತ್ಯ ಜಿಲ್ಲಾಧ್ಯಕ್ಷ BN ವಾಸರಿ, ಅಫಾಕ್ ಶೈಖ್ ಹಾಗೂ ಸ್ಥಳೀಯ ಮುಖಂಡರು, ಕ್ರೀಡಾಭಿಮಾನಿಗಳು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಲತೇಶ್ ಚಾಟ್ಲಾ ಜೊತೆ ಸರ್ಫರಾಜ್ ಶೇಖ್, TV 24 ಕನ್ನಡ, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ TV 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.